ಕರಾವಳಿಯಲ್ಲಿ ಮಳೆ ನಿಂತರೂ ಕೂಡ ಮುಗಿಯದ ಆತಂಕ. ಕುಸಿಯುವ ಹಂತದಲ್ಲಿ 5 ಮನೆಗಳಿವೆ. ಆತಂಕದಲ್ಲಿ ಜನ ಬದುಕ್ತಾ ಇದ್ದಾರೆ. ಮಂಗಳೂರಿನ ಗುರುಪುರದ ಹನೆಬಳಿ ಎಂಬಲ್ಲಿ ಆತಂಕ. ಮನೆ ಹಿಂಭಾಗದಲ್ಲಿ ಗುಡ್ಡ ಕುಸಿತಗೊಂಡಿದೆ. ಕುಟುಂಬದಲ್ಲಿ ಭೀತಿ. ಅವೈಜ್ಞಾನಿಕವಾಗಿ ಮಣ್ಣು ತೆಗೆದ ಕಾರಣಕ್ಕೆ ಗುಡ್ಡ ಕುಸಿತ ಆಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. 5 ಮನೆಗಳ ನಿವಾಸಿಗಳ ಬದುಕು ಈಗ ಅತಂತ್ರವಾಗಿದೆ. ವಿಪರೀತ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ, ಮಲೆನಾಡು ಭಾಗದಲ್ಲಿ. ಬನ್ನಿ, ಇದರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಪ್ರತಿನಿಧಿ, ನೋಡ್ಕೊಂಡು. ಕರಾವಳಿಯಲ್ಲಿ ಕಳೆದ 4-5 ದಿನಗಳಿಂದ ಸುರಿದಂತಹ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಕರಾವಳಿಯಲ್ಲಿ ಈಗ ಮಳೆ ಕಮ್ಮಿ ಆದರೂ ಕೂಡ ಈ ಮಳೆಯಿಂದಾದಂತಹ ಅವಘಡ ಇನ್ನೂ ಕೂಡ ಮುಂದುವರಿತಲೇ ಇದೆ. ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಮಂಗಳೂರಿನ ಗುರುಪುರದ ಹನೆಬಳಿ ಎಂಬಲ್ಲಿ ಈಗ 5 ಮನೆ ಅಪಾಯದಲ್ಲಿದೆ. ಈಗಾಗಲೇ 1 ಮನೆ ಸಂಪೂರ್ಣವಾಗಿ ಧರಾಶಾಯಿಯಾಗಿರುವಂತದ್ದು, ಮನೆ ಹಿಂಭಾಗ ಧರಾಶಾಯಿಯಾಗಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಮಳೆಗಾಲದಲ್ಲಿ ಮಣ್ಣಿನ ಸವೆತದಿಂದ ಅಥವಾ ಏನು ಗುಡ್ಡ ಪ್ರದೇಶದಲ್ಲಿದ್ದಂತಹ ಮನೆಗಳು ಇಂತಹ ಅಪಾಯಕ್ಕೆ ಮುಂದುವರೆದಿರುವಂತದ್ದು. ಅನೇಕ ಭಾಗದಲ್ಲೂ ಕೂಡ ಇಂತಹ ಸಂದರ್ಭ ಎದುರಾಗಿರುವಂತದ್ದು. ಆದರೂ ಗುರುಪುರದಲ್ಲಿ ಇಂತಹ ಪರಿಸ್ಥಿತಿ ಎದುರಾಗಿದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಪಕ್ಕದಲ್ಲಿದ್ದಂತಹ ಖಾಸಗಿ ವ್ಯಕ್ತಿಯ ಜಮೀನಲ್ಲಿದ್ದಂತಹ ಏನು ನೀರು ಹೋಗುವಂತಹ ತೋಡು ಏನಿದೆ, ಇದು ಕಟ್ಟಿದ ಕಾರಣ ಇಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳುವಂತಹ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ 5-6 ಮನೆಗಳು ಈಗ ಅಪಾಯದ ಅಂಚಿನಲ್ಲಿದೆ. ಅದಾದ ಬಳಿಕ ಮತ್ತಷ್ಟು ಮನೆಗಳು ಈ ಭಾಗದಲ್ಲಿದೆ ಅಂತ ಹೇಳುವಂತದ್ದು ಸಾರ್ವಜನಿಕರು ಹೇಳ್ತಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಮೇಲ್ಭಾಗದ ಮನೆ ಸಂಪೂರ್ಣವಾಗಿ ಹಿಂಭಾಗದ, ಅಂದ್ರೆ ಮೊದಲನೇ ಮನೆ ಹಿಂಬದಿಯಿಂದ ಫುಲ್ ಧರಾಶಾಯಿಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತಷ್ಟು ಅಪಾಯ ಎದುರಾಗಿದೆ. ಅನೇಕ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು ಈ ಭಾಗದಲ್ಲಿದ್ದಾರೆ. ಮತ್ತು ಈ ಮನೆ 25 ವರ್ಷಗಳಿಂದ ಕೂಡ ಇದೇ ನಿವಾಸದಲ್ಲಿ ವಾಸವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಇಲ್ಲೂ ಕೂಡ ವಾಸವಾಗಿರುವಂತದ್ದು. ಸರ್, ಎಷ್ಟು ಯಾವಾಗ ಈ ಘಟನೆ ನಡೆದಿರುವಂತದ್ದು ಮತ್ತು ಏನಾಗಿದೆ? ಈಗ ಸರ್ಕಾರ ಏನಾದ್ರೂ ನಿಮ್ಗೆ ಪರಿಹಾರವನ್ನು ಘೋಷಿಸಿದ್ರ ಅಂತ? ಈಗ ಸರ್ಕಾರ ನಿನ್ನೆ VS ಬಂದು ಹೋಗಿದ್ದಾರೆ, ನೋಡಿ ಹೇಳಿದ್ದಾರೆ ನಮ್ಗೆ ಮಾಡ್ತೇನೆ ಅಂತ ಅಷ್ಟೇ. ಮತ್ತೆ ಇದು ಒಂದು 2-3 ವಾರ ಮೊದಲಿಂದ ಅವರು ತೋಡಿದ್ದನ್ನು ತೋಡಿದ್ದಲ್ಲ ಮೊದಲು ತೆಗೆದ್ರು. 4 ತಿಂಗಳ ಮುಂಚಿನ ಅವರು ತೋಡು ತೆಗೆದಿದ್ದಾರೆ. ತೋಡ್ದಾಗೆ ಆಗ ಮಳೆಗಾಲಲ್ಲ, ಈಗ ತೋಡು ತೆಗೆದು ಅದರದ್ದು ತೋಡು ತೆಗೆದಿಂದ ಒಂದು ಈಗ ಈ ಬುಗು ಸಿಗದಾಗಿದ್ದುಂಟಲ್ಲ, ಒಂದು 3 ವಾರದ ಮುಂಚೆ ಆಗಿದೆ ಎಲ್ಲ. 3 ವಾರ ನಾವು ಆದ್ರೂ ನಂಗೆ ನೋಟಿಸ್ ಕೊಟ್ಟರು. ಆದ್ರೂ ನಾವು ಹೇಳಿ ನಾವು ಕಷ್ಟದಲ್ಲಿದ್ದೆ. ನನ್ನ ಅಪ್ಪ ಮಾತ್ರ ಇದ್ದದೆ, ನಂಗೆ ಏನು ಇಲ್ಲ, ಯಾರು ಏನು ಇಲ್ಲ. ಹಾಗೆ ನಾನು ಇಲ್ಲೇ ಇದ್ದೆ. ನಾನು ಇದು ಬೀಳುವ ಒಂದು ವಾರ ಮುಂಚೆ ನಾನು ಹೇಳಿದೆ ಅಷ್ಟು. ಅದು ನಮ್ಮ ಪಾಪ ಈ ಲತೀಫ್ನವರು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದವರು, ಇಲ್ಲಿ ನೀವು ಹೋಗಿ ಮಾರೆ, ನೀ ಇಲ್ಲಿಂದ ಹೇಳು ಸ್ವಲ್ಪ ಹಿಂಗೆ ಆಪದಲ್ಲಿ ಉಂಟು ಅಂತ ಹೇಳಿದಕ್ಕೆ ನಾನು ಹೇಳೋದನ್ನು ನನ್ನ ಅಪ್ಪಲ್ಲಿ ತೀರ್ಕೊಂಡ್ರು. ಅದು ಈಗ ಹೇಳಾದ್ಮೇಲೆ ನಾನೀಗ 3 ದಿನದಲ್ಲಿ ಅದು ಮನೆ ಬಿತ್ತು ಹೋಯ್ತು. ಇದು ನೋಡಬೇಕು ಈಗ. ಅದಕ್ಕೆ ನಾವು ಬಂದು ನಮಗೆ ಇನ್ನೂ ಜಾಸ್ತಿ ಪರಿಹಾರ ಕೊಡ್ಬೇಕು. ಇದು ಎಂತ ನೋಡ್ಲೇಬೇಕು, DC ನವರು ಬರಬೇಕು, ಇಲ್ಲಿಗೆ ಎಲ್ಲ ಬರಬೇಕು, ರತ್ನ ಸ್ವಲ್ಪ ನೋಡಬೇಕು ಅಷ್ಟು. ನಿಮ್ಮ ಹತ್ರ ಎಲ್ಲ ಅವ್ರ ಹೇಳ್ತಾ ಇದ್ದೇನೆ ಎಲ್ಲ. ಸರ್, ಈಗ ಎಷ್ಟು ಮನೆಗಳು ಅಪಾಯದಲ್ಲಿ? ಈಗ ಇವರ ಮನೆ ಹಿಂಭಾಗದಲ್ಲಿ ಸಂಪೂರ್ಣ ಕುಸಿದು ಹೋಗಿದೆ. ಇನ್ನು ಎಷ್ಟು ಮನೆ ಅಪಾಯದಲ್ಲಿ? 15 ಮನೆ ಉಂಟಿದ್ರೆ ಮೇಲ್ಗಡೆ ಎಲ್ಲ ಇನ್ನು ಅಪಾಯದಲ್ಲಿ